ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅನ್ನೋದು ನಮಗೆ ಇದು ಊಟ, ಕಂಪ್ಲೀಟ್ ಮೇನ್ ಊಟ ನಮಗೆ ಕರ್ನಾಟಕ. ಅದೇ ತಮಿಳು ತೆಲುಗು ಮಿಕ್ಕಿದವ್ರಿಗೆ ಒಂದು ಉಪ್ಪಿನಕಾಯಿ ಥರ ಅವ್ರಿಗೆ ತೆಲುಗುವ್ರಿಗೆ ಆಂಧ್ರ ಇದು ಊಟ, ತೆಲಂಗಾಣ ಇದು ಊಟ, ತಮಿಳವ್ರಿಗೆ ತಮಿಳ್ನಾಡು ಇದು ಊಟ, ಕನ್ನಡದವ್ರಿಗೆ ಕನ್ನಡ ಸಿನಿಮಾದವ್ರಿಗೆ ಕರ್ನಾಟಕ ಒಂದೇ ಊಟ. ನಮ್ಮದು ಬೇರೆ ಭಾಷೆ ಬೇರೆ ಕಡೆಯಲ್ಲೇ ನಾವು ಮಾಡೋ 200 1 ಇಲ್ಲ 2 ಸಿನಿಮಾ ಬೇರೆ ಕಡೆ ಹೋಗುತ್ತೆ. ನಾವೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಕರ್ನಾಟಕನೇ ಮೇನ್. ಇಲ್ಲಿ ನಮಗೆ ಥಿಯೇಟ್ರಿಗೂ ಶೋ ಕೊಡಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಹೆಂಗೆ ಉದ್ಧಾರ ಆಗತ್ತೆ? ನಾವೆಲ್ಲೂ ಸೇರಬೇಕು. ನಾವು ಮಾಡ್ತೀವಿ, ನೀವು ಮಾಧ್ಯಮ ಸಪೋರ್ಟ್ ಮಾಡಿ. ಇಲ್ಲಿರೋ ಎಲ್ಲ ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥಿಯೇಟರ್ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಕನ್ನಡ, ಎಸ್ಪೆಷಲಿ ಆನ್ ಎ ಫೆಸ್ಟಿವಲ್ ಡೇ. ಯಾಕಂದರೆ ನಮಗೆ ರಜಾ ಬೇರೆ ಭಾಷೆಯವ್ರು ಬಂದು 120-100 ಶೋ ಹಾಕೊಂಡು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟಾರ್ ಪವರ್. ನಮ್ಮ ಕನ್ನಡಕ್ಕೆ ನಮಗೆ ಸಿಗ್ತಾ ಇಲ್ಲ. ಇವಾಗ ನಿನ್ನೆ ನಾನೇ ಪಿಕ್ಚರ್ ನೋಡಬೇಕು ಅಂದರೆ ನಾನು ನೋಡೋ ಟೈಮ್ಗೆ ದೇರ್ ಇಸ್ ನೋ ಶೋ. ಆಮೇಲೆ ಈಗ ಎಷ್ಟಿದೆ 2 ಶೋ ಕೊಡ್ತಾರೆ ನಮಗೆ. ಅದೇ ತೆಲುಗು ಸಿನಿಮಾ ಒಪಿನಿಯನ್ ಓಕೆ, ಶುಕ್ರವಾರ ರಿಲೀಸ್ ಆಯಿತು, ಡೊತ್ ಸಿನಿಮಾ, ಇದು ವ್ಯಾಪಾರ ಕಮರ್ಷಿಯಲ್ ಎಲ್ಲರೂ ಒಪ್ಕೊಂತೀನಿ. ಯಾವಾಗ ಸಿನಿಮಾ ಚೆನ್ನಾಗಿಲ್ಲ, ಒಪಿನಿಯನ್ ಕಮ್ಮಿ ಆಗಿದೆ, ರೇಟ್ಸ್ ಇದು ಶೋ ಬೈ ಶೋ ಕಲೆಕ್ಷನ್ ಕಮ್ಮಿ ಆಗ್ತದೆ, ಇದು ಶೋ ಬೈ ಶೋ ಕಲೆಕ್ಷನ್ ಇಂಪ್ರೂವ್ ಆಗ್ತದೆ ಅಂದಾಗ ದೇ ಆರ್ ಸಪೋಸ್ ಟು ಸಪೋರ್ಟ್ ಕನ್ನಡ ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಅದು ಆಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೂ 2 ನಿಮಗೆ ಫ್ರೈಡೇ ಒಂದು ಸಿನಿಮಾ, ಭಾನುವಾರ ಒಂದು ಸಿನಿಮಾ, ಮಂಗಳವಾರ ಒಂದು ಸಿನಿಮಾ. ನಮಗೇನಾಗುತ್ತೆ, ಶುಕ್ರವಾರ ಒಂದು ಸೆಟ್ ಆಫ್ ಥಿಯೇಟ್ರ್ ಕೊಟ್ಟರು, ಶೋ ಕೊಟ್ಟರು, ಭಾನುವಾರ ಇಲ್ಲವೇ ಇಲ್ಲ. ಮಾರ್ನಿಂಗ್ ಶೋ ಮ್ಯಾಟ್ನಿ ಇದು ಸಣ್ಣ ನೋಡಿದ್ರೆ ಈವ್ನಿಂಗ್ ಶೋ ನೈಟ್ ಶೋ ತೆಗೆದುಬಿಟ್ರು ತೆಲುಗು ಸಿನಿಮಾಕ್ಕೆ. ಅದು ಏನು ಮ್ಯಾಟ್ನಿ ಚೆನ್ನಾಗಿದೆ, ಮ್ಯಾಟ್ನಿ ನಮಗೆ ಮೋರ್ ದೆನ್ 70%, ಯು ಕಾಂಟ್ ರಿಮೂವ್ ದ ಶೋ. ಬಟ್ ಇಲ್ಲಿ ಯಾರು ಹೇಳೋರಿಲ್ಲ, ಬಿಕಮ್ ಲೈಕ್ ಎವ್ರಿಬಡಿ ಕ್ಯಾನ್ ಡೂ. ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸಕ್ಸಸ್ ಬಂದಾಗ ಈ ಥರ ಆಗೋಯ್ತು ಅಂದರೆ ನಮಗೆ ತುಂಬ ನೋವಾಗುತ್ತೆ, ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್. ಯಾಕಂದರೆ ಅದು ಎಂದಾಗದೆ ಸಕ್ಸಸ್ ಬಂದರೆ ದುಡ್ಡು ನಾವು ತೊಗೊಂಡೋಗ್ತೀವಿ, ಎಕ್ಸಿಬಿಟರ್ಸ್ ದುಡ್ಡು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡ್ತಾರೆ. ಅದೇ ಸಿನಿಮಾ ದಬ್ಬ ಅದೇ ಪ್ರೊಡ್ಯೂಸರ್ ಒಬ್ಬರೇ ಮನೆ ಮಠ ಮಾರೋದು, ಸೂಸೈಡ್ ಮಾಡ್ಕೊಳ್ಳೋದು ಪ್ರೊಡ್ಯೂಸರೇ, ನೋಬಡಿ ಎಲ್ಸ್. ಇಲ್ಲಿ ತನಕ ನೀವು ಹಿಸ್ಟ್ರಿ ನೋಡ್ರಿ, ಎಲ್ಲ ಸಾಕೆ ಎಂಥ ದೊಡ್ಡ ದೊಡ್ಡ ಗ್ರೇಟೆಸ್ಟ್ ಪ್ರೊಡ್ಯೂಸರ್ ಲೈಕ್ ಜೀವಿ in the end had to lose money because his loss was borne only by producer. ನಿರ್ಮಾಪಕರಿಗೆ ಲಾಸ್ಟ್ ಬೀಳೋದು, ಫಸ್ಟ್ ಲಾಸ್ ಅವ್ರಿಗೆ ಪ್ರೊಡ್ಯೂಸರ್. ಅದೇ ಪ್ರಾಫಿಟ್ ಬಂದರೆ ಎಕ್ಸಿಬಿಟರ್ಸ್ಗೆ ಅವ್ರ ದುಡ್ಡು ಹೋಗುತ್ತೆ, ಡಿಸ್ಟ್ರಿಬ್ಯೂಟರ್ಗೆ ಅವ್ರ ಕಮಿಷನ್ ಹೋಗುತ್ತೆ, ಯಾರ್ಯಾರು ಏನೇನು ಮಾಡ್ತಾರೆ ಅವ್ರಿಗೆಲ್ಲ ಹೋಗಿ ಲಾಸ್ಟಲ್ಲಿ ಬರೋದೇ ಪ್ರಾಫಿಟ್ ಪ್ರೊಡ್ಯೂಸರ್ಗೆ. ಫಸ್ಟು ದುಡ್ಡು ನಾವು ಹಾಕ್ತೀವಿ, ಲಾಸ್ಟ್ ದುಡ್ಡು ತಗೋರು ನಾವು. ಸೊ ನಮಗೆ ಸಕ್ಸಸ್ ಗುರು ಹೇಳ್ದಂಗೆ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಸಕ್ಸಸ್. ದಿ ಸಕ್ಸಸ್ ಪರ್ಸೆಂಟೇಜ್ ಇರೋದು 5%, 10%. ಸೊ 200 ಸಿನಿಮಾದಲ್ಲಿ ಆ 10% ಪ್ರಾಫಿಟಲ್ಲಿ ನಾವು ಬರಬೇಕು ಆ ಪ್ರೊಡ್ಯೂಸರು. ಸೊ ನೋ ಪ್ರೊಡ್ಯೂಸರ್ ಕಂಟಿನ್ಯೂಸ್ ಎಲ್ಲ ವರ್ಷ ಸಕ್ಸಸ್ ಕೊಡಲ್ಲ. ನಮ್ದೆಲ್ಲ ಹಿಂಗೆ ಆಸಿಲೇಷನ್. ಸೊ ಈ ಥರ ಒಂದು ಯಾವ್ದಾರು ಒಂದು ಒಳ್ಳೆ ಸಿನಿಮಾ ಬಂದಾಗ ಆ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು, ನಮಗೆ ಸಿಗಬೇಕು. ನಾವು ಚೇಂಬರ್ಗೆ ವೆಂಕಟೇಶ್ವರ ನಾವು ಚೇಂಬರ್ಗೆ ಇದು ಮಾಡ್ತೀವಿ. ಇದು ಒಂದು ಸೀರಿಯಸ್ ಇಶ್ಯೂ ಆಗಿ ಇದಕ್ಕೆ ಒಂದು ಏನಾರೋ ಒಂದು ಕರೆಕ್ಟ್ ಪರಿಹಾರ ನಮಗೆ ತಗೊಳ್ಳೇಬೇಕು. ಥ್ಯಾಂಕ್ ಯು ಸರ್. ಯೋಗಿ ಸರ್, ಇಲ್ಲಿ ಒಂದು ನಿಮಿಷ. ಇದಕ್ಕೆಲ್ಲ ಕಾರಣ ಯಾರು ಅಂತೀರಾ? ಡಿಸ್ಟ್ರಿಬ್ಯೂಟರ್ಗಳೇ ಕಾರಣ. ತಮಿಳ್ನಾಡು ತೆಲುಗು ಅವ್ರು ಬಂದು ರಿಲೀಸ್ ಮಾಡ್ತಿಲ್ಲ, ಇಲ್ಲಿರೋರೇನೆ ನಮ್ಮ ಹಿಂದೆ ಯಾರೋ ಚೇಂಬರ್ ಈಗ ನಮ್ಮವರೇ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಟರ್. ಸರ್ ನಮ್ಮವರೇ ಮಾಡ್ತಾ ಇರೋದು ಸರ್, ನಮ್ಮವ್ರ ಅದ್ರ ಬಗ್ಗೆ ಹೇಳ್ತಲ್ಲ. ಯಾಕಂದ್ರೆ ಇಲ್ಲಿ ಮಾಡೋರೆಲ್ಲ ವ್ಯಾಪಾರ ವ್ಯಾಪಾರ ಅಂದಾಗ ಲಾಭ ಬೇಕು. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಲಾಭ ಬೇಕು, ಆದರೆ ಲಾಭದ ಜೊತೆ ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ನಾಡು ಅನ್ನೋದು ಬೇಕು. ಈಗ ಅನ್ನೋರ್ಕಿಂತ ದೊಡ್ಡ ನಟ, ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರೂ ಇಲ್ಲ. ಅವ್ರು ತಮಿಳ್ ಮಾಡಿದ್ರಾ, ತೆಲುಗು ಮಾಡಿದ್ರಾ? ಇಲ್ಲ. ಆದರೆ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು. ಅವರಿದ್ದಾಗಲೂ ತೆಲುಗು ಸಿನಿಮಾ ಓಡ್ತಾ ಇತ್ತು, ತಮಿಳ್ ಸಿನಿಮಾ ಓಡ್ತಾ ಇತ್ತು, ಎಲ್ಲ ಸಿನಿಮಾ ಆಗೋದು. ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದು 7 ವಾರ ಆಗಿರಲಿ, ಕಮ್ಮಿ ಥಿಯೇಟ್ರ್ ಆಗಲಿ, ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಎಲ್ಲರೂ ಬೆಳಿಬೇಕು. ನಾವು ಕರ್ನಾಟಕನೇ ಇಂಡಿಯಾನೇ, ಆಯ್ತಾ? ಸೊ ನಮ್ಮದು ಚಿಕ್ಕ ಜಾಗ, ನಾವಿರೋದು ಕರ್ನಾಟಕ. ಎಷ್ಟು ಜನ? 6 ಕೋಟಿ ಜನ. 6 ಕೋಟಿಲಿ ಸಿನಿಮಾ ನೋಡ್ತಾ ಇರೋದು 50 ಲಕ್ಷ ಜನ. ಹೆಸರಿಗೆ 6 ಕೋಟಿ ಪಾಪ್ಯುಲೇಷನ್. ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡ್ರು 50 ಲಕ್ಷ ಇರೋದು ನಮ್ಮ ಹತ್ರ. ಸೊ ಅಂಥ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ.
ಸೊ ನಾನು ಹೇಳೋದು ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಹುಡುಗ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕು ಕನ್ನಡದವ್ರಿಗೆ. ಯಾಕಂದರೆ ಸರ್ ನಾನು ಹೇಳ್ದಂಗೆ ಎಲ್ಲ ಸಿನಿಮಾ ಆಪ್ತ ಮಿತ್ರ ಆಗಲ್ಲ, ಎಲ್ಲ ಸಿನಿಮಾ ಸಿಂಗಪೂರ್ ರಾಜಕುಳ್ಳ ಆಗಲ್ಲ. ನಾನು ಬರೀ ನಮ್ಮ ಪಿಕ್ಚರ್ ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಸೊ ದಟ್ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನು ಕಾಂಟ್ರವರ್ಸಿ ಆಗೋದು ಬೇಡ ಅಂದ್ಬಿಟ್ಟು. ಆಯಿತಾ, ನಾವು ಆಪ್ತ ಮಿತ್ರನೂ ಕೊಟ್ಟಿದ್ದೀನಿ, ಸೂಪರ್ ಡೂಪರ್ ಫ್ಲಾಪ್ ಪಿಕ್ಚರ್ ಕೊಟ್ಟಿದ್ದೀವಿ. 52 ಸಿನಿಮಾದಲ್ಲಿ ನಾವೊಂದು 24 ದಬ್ಬ ಕೊಟ್ಟಿದ್ದೀವಿ. ಅದೇ ಥರ ಒಂದು 8-12 ಸೂಪರ್ ಡೂಪರ್ ಹಿಟ್ಸು ಕೊಟ್ಟಿದ್ದೀವಿ. ಸೊ ನಮ್ಮ ನಿರ್ಮಾಪಕರ ಜೀವನ ಹಿಂಗಿರುತ್ತೆ. ನಾವೇನು ದುಡ್ಡಿದ್ದೆ, ನಮ್ಗೆ ಈ ಸಿನಿಮಾ ಚೆನ್ನಾಗಾಯ್ತು ಅಂದರೆ ಇನ್ನೊಂದು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಚೆನ್ನಾಗಾಯ್ತು ಅಂದರೆ ಇನ್ನೊಂದು ಸಿನಿಮಾ ಮಾಡ್ತೀವಿ. ಎಲ್ಲಿಗೋ ದುಡ್ಡು ವಾಪಸ್ ಸಿನಿಮಾಗೆ ಬರುತ್ತೆ. ಸೊ ನಮ್ಮ ಸಿನಿಮಾ ಓಡ್ತು ಅಂದರೆ ಕನ್ನಡ ಸಿನಿಮಾ ಕನ್ನಡದಲ್ಲಿ ಬೆಳೀತಾರೆ, ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ನನಗೆ ಇವತ್ತು ಹೇಳ್ತೀನಿ, ನನ್ನ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಕಾಂತಾರ. ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ, ಬುದ್ಧಿ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಲಾಸ್ಟ್ 20 ನಿಮಿಷ ಎಲ್ಲರೂ ಮೈ ಮರೆಯೋ ಥರ ಒಂದು ನಟನೆ ಮಾಡಿದ್ರೆ ಇವತ್ತು ಅದೊಂದು ದಾಖಲೆ ಸಿನಿಮಾ ಆಯಿತು. ಸೊ ನಾನು ಎಲ್ಲ ಡೈರೆಕ್ಟರ್ಗಳದು ಎಸ್ KGF 1200 crores KGF ಮಾಡ್ತು, ಬಟ್ ಎಲ್ಲರ ಕೈಯಲ್ಲಿ KGF ಆಗಲ್ಲ. ಆದರೆ ಕಾಂತಾರ ಅನ್ನೋ ಸಿನಿಮಾ ಎಲ್ಲರೂ ಮಾಡ್ಬೋದು, ಯಾಕೆಂದರೆ ಅದಕ್ಕೆ ಬೇಕಾಗಿರೋದು ಬುದ್ಧಿ, ಒಳ್ಳೆ ಕತೆ, ಒಳ್ಳೆ ನಟನೆ, ಒಳ್ಳೆ ರೈಟಿಂಗ್. ಇಷ್ಟಿತ್ತು ಅಂದರೆ ನಮ್ಮಲ್ಲೂ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ಮುಂಚೆ 70s 80s ಅಲ್ಲೆಲ್ಲ ಒಳ್ಳೆ ಕನ್ನಡ ಸಿನಿಮಾ ಬಂತು. ಏನೆಲ್ಲ 100 ಕೋಟಿ 200 ಕೋಟಿ ಸಿನಿಮಾನ ಇಲ್ಲ ಅಲ್ಲ, ಎಲ್ಲ ಕಮ್ಮಿಲ್ಲ ತಾನೇ ಮಾಡಿದ್ರು, ಬಟ್ ಎಲ್ಲ ದಾಖಲೆ ಮಾಡಿ ಸಿನಿಮಾ ತಾನೆ. ಹೊಸ ಬೆಳಕು ಅದನ್ನು 100 ಕೋಟಿ ಸಿನಿಮಾನ ಇಲ್ಲ, ನಮ್ಮದು ನೀಬರ್ದ ಕಾಂತೇಬರಿ, ಹಿಂದಿನ ರಾಮಾಯಣ 100 ಕೋಟಿನ ಖರ್ಚು ಮಾಡಿದ್ವಿ. ದುಡ್ಡು ಬೇಕಾಗಿಲ್ಲ ಸರ್ ಸಿನಿಮಾ ಮಾಡೋಕ್ಕೆ. ಸಿನಿಮಾ ಮಾಡೋಕ್ಕೆ ಬೇಕಾಗಿರೋದು ಬುದ್ಧಿ ಆ್ಯಂಡ್ ಒಳ್ಳೆ ರೈಟಿಂಗ್, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಡೈರೆಕ್ಷನ್, ಒಳ್ಳೆ ಮ್ಯೂಸಿಕ್ ಇದ್ದರೆ ಸಿನಿಮಾ ಓಡುತ್ತೆ. ನಾಟ್ ಬಿಗ್ ಬಜೆಟ್ ಈಸ್ ನಾಟ್ ಎ ಕ್ರೈಟೀರಿಯಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.